ಸೋಲು ನಿನ್ನ ಅಂತ್ಯ ಅಲ್ಲವೇ ಅಲ್ಲ, ಅದು ಹೊಸ ದಾರಿಗೆ ಆರಂಭ. ಇಂದು ಕಷ್ಟವಾದರೂ ಕೂಡ ನಾಳೆ ಸುಂದರವಾಗಿ ಇರುತ್ತದೆ. ನಂಬಿಕೆ ಕಳೆದುಕೊಳ್ಳಬೇಡ, ನೀನು ಮತ್ತೆ ಗೆದ್ದೇ ಗೆಲ್ಲುತ್ತೀಯ ಎನ್ನುವುದನ್ನು ಮರೆಯಬೇಡ. ತಪ್ಪು ಮಾಡಿದವರಿಗೆ ಒಂದು ಅವಕಾಶವನ್ನು ನೀಡುವುದು ಸಹಜ ಧರ್ಮ. ಆದರೆ ಅದೇ ಅವಕಾಶವನ್ನು ಮೋಸ ಮಾಡಿದವನು ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ನಿರಾಕರಿಸಿದರೆ ಅಂಥವರಿಗೆ ಕ್ಷಮೆ ಇಲ್ಲ. ಅವರಿಗೆ ನೀವು ಸರಿಯಾದ ಶಿಕ್ಷೆಯನ್ನು ವಿಧಿಸುವುದು ಉಚಿತವಾಗಿ ಇರುತ್ತದೆ. ಇದನ್ನು ಮರೆಯಲೇಬೇಡಿ. ಎಲ್ಲಿ ನಿಮಗೆ ಸರಿ ಹೊಂದುವುದಿಲ್ಲವೋ ಅಲ್ಲಿ ಎಂದಿಗೂ ಕೂಡ ಇರುವುದಕ್ಕೆ ಹೋಗಲೇಬೇಡಿ. ಸಮಯ ಮತ್ತು ಪರಿಸ್ಥಿತಿ ಯಾವ ಸಮಯದಲ್ಲಾದರೂ ಕೂಡ ಬದಲಾಗಬಹುದು. ಆದ್ದರಿಂದ ಯಾರಿಗೂ ಕೂಡ ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ಎನ್ನುವುದು ನಿಮಗಿಂತಲೂ ಕೂಡ ಶಕ್ತಿಶಾಲಿ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಯಾರು ತಮ್ಮ ಕೋಪವನ್ನು ತಾಳ್ಮೆಯಿಂದ ಜಯಿಸುತ್ತಾರೆಯೋ ಅವರು ಜಗತ್ತನ್ನೇ ಗೆಲ್ಲುತ್ತಾರೆ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಶಾಂತವಾಗಿ ಇರುವವನ ಶಕ್ತಿ ಕೋಪಗೊಂಡವನಿಗಿಂತಲೂ ಕೂಡ 1000 ಪಟ್ಟು ದೊಡ್ಡದಾಗಿ ಇರುತ್ತದೆ. ಹಾಗಾಗಿ ಜೀವನದಲ್ಲಿ ಶಾಂತವಾಗಿ ಇರುವುದನ್ನು ನಾವು ನೋಡಬೇಕು. ಬದುಕು ತುಂಬ ಚಿಕ್ಕದ್ದು. ಇಲ್ಲದ ಮುನಿಸು ಕನಸುಗಳಿಗೆ ಜಾಗ ಕೊಡಬೇಡ. ಸಿಕ್ಕಿರುವ ಈ ಜೀವನವನ್ನು ಪ್ರೀತಿಯಿಂದ ಸಂಭ್ರಮಿಸು. ನಿನ್ನ ಮುಗುಳ್ನಗೆಯೇ ನೀನು ಜಗತ್ತಿಗೆ ನೀಡುವ ಅತ್ಯಂತ ಸುಂದರವಾಗಿರುವಂತಹ ಸಂದೇಶ. ನೀವು ಮಾಡುವ ಕರ್ಮಗಳ ಮೇಲೆ ನಂಬಿಕೆ ಇಡಿ, ನಿಮ್ಮ ರಾಶಿಗಳ ಮೇಲೆ ಅಲ್ಲ. ರಾಮ ರಾವಣನದ್ದು ಒಂದೇ ರಾಶಿ ಆಗಿತ್ತು. ಅವರವರ ಕರ್ಮ ಅವರನ್ನು ಅನುಭವಿಸಿದರು. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಜೀವನ ತುಂಬ ವಿಚಿತ್ರ. ಖಾಲಿ ಕೈಯಲ್ಲಿ ಬರುತ್ತೇವೆ, ಎಲ್ಲವನ್ನ ಪಡೆಯಲು ಹೊರಟುತ್ತೇವೆ, ಕೊನೆಗೆ ಮತ್ತೆ ಖಾಲಿ ಕೈಯಲ್ಲಿಯೇ ಹೊರಟು ಹೋಗುತ್ತೇವೆ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಮತ್ತೊಬ್ಬರ ಕಣ್ಣೀರಿನಿಂದ ಪಡೆದ ಸಂತೋಷ ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ. ನೀನು ಇತರರಿಗೆ ನೀಡುವ ನೋವು ಒಂದು ದಿನ ಕರ್ಮವಾಗಿ ನಿನಗೆ ನಿನ್ನ ಬಾಳಿನಲ್ಲಿ ಬಂದೇ ಬರುತ್ತದೆ. ಯಾರ ಮನಸ್ಸನ್ನು ಕೂಡ ನೋಯಿಸಬೇಡ. ಎಲ್ಲರಿಗೂ ಒಳ್ಳೆಯದನ್ನು ಆಗಲಿ ಎಂದು ಹಾರೈಸು. ಒಳ್ಳೆಯ ಕರ್ಮವನ್ನು ಮಾಡು. ದೇವರು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ದೇವರ ಮೇಲೆ ನೀನು ಎಲ್ಲವನ್ನ ಭಾರ ಹಾಕಿ ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರಿದ್ದಾನೆ. ಅವನು ಯಾವ ಸಂದರ್ಭದಲ್ಲಿ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ನಿನ್ನ ಹಣೆಯಲ್ಲಿ ಬಣದಲ್ಲಿ ಬರೆದಿದ್ದು ಎಂದು ನಿನ್ನ ಕೈ ಬಿಡದು. ಅದನ್ನು ಮೀರಿ ಯಾವ ದೇವರು ವರ ಕೊಟ್ಟರೂ ಕೂಡ ಅದು ನಿನ್ನ ಕೈ ಸೇರದ್ದು. ಇದನ್ನು ಅರಿತು ಜೀವನವನ್ನು ಮಾಡು. 1000 ಕಷ್ಟಗಳು ಬಂದರೆ ಏನಂತೆ, ನಮ್ಮ ಗುರು ಶ್ರೀಕೃಷ್ಣ ಪರಮಾತ್ಮನು ಇರುವಾಗ ನಿಮಗೆ ಭಯವೇಕೆ ಹೇಳಿ? ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಪುಸ್ತಕಗಳು ಜ್ಞಾನವನ್ನು ಕೊಡುತ್ತವೆ, ಆದರೆ ಮನುಷ್ಯರು ಲೋಕ ಜ್ಞಾನವನ್ನು ಕಲಿಸುತ್ತಾರೆ. ಎರಡನ್ನೂ ಕಲಿತವನಿಗೆ ಜೀವನದಲ್ಲಿ ದಾರಿ ತಪ್ಪುವ ಪ್ರಶ್ನೆಯೇ ಇರುವುದಿಲ್ಲ. ಇದನ್ನು ಅರಿತು ಜೀವನವನ್ನು ಮಾಡಿ. ನಿಮ್ಮನ್ನು ಪ್ರಶ್ನಿಸುವವರ ಮುಂದೆ ಹೇಗಿರಬೇಕು? ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಎದುರಿಗೆ ಇರುವ ವ್ಯಕ್ತಿಗೆ ನೀವು ಕನ್ನಡಿಯಂತೆ ಇರಿ. ಆಗ ಮರಳಿ ಉತ್ತರ ಕೊಡುವ ಅವಶ್ಯಕತೆ ನಿಮಗೆ ಇರುವುದಿಲ್ಲ. ಏಕೆಂದರೆ ಅವರ ಪ್ರಶ್ನೆಗೆ ಅವರೇ ಉತ್ತರವನ್ನು ಕೊಡುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ದೇವರಿದ್ದಾನೆ, ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಎನ್ನುವುದು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳು ಎನ್ನುವುದು ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಎನ್ನುವುದು ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ನೆಮ್ಮದಿ ಎನ್ನುವುದೇ ಇಲ್ಲದಂತೆ ಆಗಿದ್ದಾರೆ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ನೋಡಬಹುದು, ಕಾಣಬಹುದು. ಭಗವಂತ ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ ವಿನಃ ಅನ್ಯಾಯವನ್ನು ಯಾರಿಗೂ ಕೂಡ ಮಾಡುವುದೇ ಇಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕಾದು ನೋಡಿ. ದೇವರು ಶ್ರೀಕೃಷ್ಣ ಪರಮಾತ್ಮನು ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಆ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಕರುಣಿಸಿಯೇ ಕರುಣಿಸುತ್ತಾನೆ. ಯಾವುದಕ್ಕಾಗಿ ಚಿಂತೆ ಮಾಡುತ್ತೀಯಾ? ಯಾವುದಕ್ಕಾಗಿ ಭಯ ಆಗುತ್ತೀಯಾ? ಏನು ಆಗಬೇಕೋ ಎಂದು
ಯೋಚಿಸುತ್ತಾ ಕಾಲಹರಣವನ್ನು ಮಾಡಬೇಡ. ಮೇಲೊಬ್ಬ ಇರುವವನು ಶ್ರೀಕೃಷ್ಣ ಪರಮಾತ್ಮನು. ಅವನು ನಿನ್ನ ಕಾಯಲು. ನಿನ್ನ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ಕೂಡ ನಿನ್ನ ಒಳಿತಿಗಾಗಿಯೇ ಎನ್ನುವುದನ್ನು ಮರೆಯಲೇಬೇಡ. ನಿನ್ನೆಯ ಕಹಿ ನೆನಪುಗಳ ಬಗ್ಗೆ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಬೇಡ ಮತ್ತು ನಾಳೆಯ ಬಗ್ಗೆ ಆತಂಕವನ್ನು ಪಡುವುದಕ್ಕೆ ಹೋಗಲೇಬೇಡ. ಇಂದು ನೀವು ಮಾಡುವ ಕಠಿಣವಾಗಿರುವಂತಹ ಪರಿಶ್ರಮವೇ ನಿಮ್ಮ ನಾಳೆಯ ಯಶಸ್ಸಿನ ಬುನಾದಿ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೇಳಿ, ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ಏಕೆಂದರೆ ಜನರು ಒಳ್ಳೆಯ ಸಂಬಂಧಗಳನ್ನು ನೋಡಲು ಇಷ್ಟಪಡುವುದೇ ಇಲ್ಲ. ಜನರಲ್ಲಿ ಯಾವುದನ್ನೇ ಬಯಸುವುದಾದರೂ ಕೂಡ ಮೊದಲು ಯಾವುದರ ಬಗ್ಗೆ ಯೋಚನೆ ಮಾಡುತ್ತೀರಾ ಅದನ್ನು ಮೊದಲು ಲೆಕ್ಕ ಹಾಕಬೇಕು. ಸೋಲು ನಿನ್ನ ಅಂತ್ಯ ಅಲ್ಲವೇ ಅಲ್ಲ, ಅದು ಹೊಸ ದಾರಿಗೆ ಆರಂಭ. ಇದನ್ನು ಮರೆಯಬೇಡ. ಇಂದು ನಿನ್ನ ಜೀವನದಲ್ಲಿ ಸೋಲು ಆಗಿರಬಹುದು, ಆದರೆ ನಾಳೆ ನಿನ್ನ ಕಠಿಣವಾಗಿರುವಂತಹ ಪರಿಶ್ರಮ ಆ ಸೋಲನ್ನು ಕೂಡ ಸೋಲಿಸುವ ರೀತಿಯಲ್ಲಿ ಇರುತ್ತದೆ. ಇಂದು ಕಷ್ಟವಾದರೂ ಕೂಡ ನಾಳೆ ಸುಂದರವಾಗಿ ಇರುತ್ತದೆ. ನಂಬಿಕೆ ಕಳೆದುಕೊಳ್ಳಬೇಡ. ನೀನು ಮತ್ತೆ ಗೆಲ್ಲುತ್ತೀಯ ಎನ್ನುವುದನ್ನು ಮರೆಯಬೇಡ. ಕತ್ತಲೆ ಶಾಶ್ವತವಲ್ಲ, ಕಷ್ಟವೂ ಶಾಶ್ವತವಲ್ಲ. ಭರವಸೆ ಇಟ್ಟು ನಡೆ. ಒಳ್ಳೆಯ ದಿನ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡ. ಜೋರಾಗಿದೆ ಅಂತ ಸಾಕೆಂದು ಎದ್ದು ಹೋಗುವುದಕ್ಕೆ ಇದು ಶಾಲೆಯಲ್ಲ, ಕೇಳುವ ಪಾಠವಲ್ಲ, ಜೀವನವಿದು. ಅರ್ಥವಾಗದೇ ಇದ್ದರೂ ಕೂಡ ಕೂತು ಕೇಳಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಏನೇ ಆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ. ನಾನು ನನ್ನದು ಎನ್ನುವುದು ಸ್ವಾರ್ಥ. ಅವರು ನನ್ನವರು ಎನ್ನುವುದು ಶುದ್ಧ ರೀತಿಯ ಸುಳ್ಳು. ನಿನಗಾಗಿ ನೀನು ಎನ್ನುವುದು ಅಷ್ಟೇ ಸತ್ಯ. ಯಾರಿಂದಲೂ ಕೂಡ ಏನನ್ನ ಬಯಸದೇ ಇರುವುದೇ ಸೌಖ್ಯ. ಎಲ್ಲವೂ ಕೂಡ ನಿನಗೆ ದೊರಕುತ್ತದೆ. ನಾಳೆಯ ದಿನ ಏನಾಗುವುದು ಎಂಬ ಅನಗತ್ಯ ಯೋಚನೆಗಳಿಂದ ಇಂದಿನ ಸುಂದರವಾಗಿರುವಂತಹ ಕ್ಷಣಗಳನ್ನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ಕೈಯಲ್ಲಿ ಇರುವುದು ಕೇವಲ ಇಂದಿನ ಕರ್ತವ್ಯ ಮಾತ್ರ. ಭವಿಷ್ಯದ ಭಾರವನ್ನು ನನಗೆ ಬಿಟ್ಟು ಬಿಡು. ಮನಸ್ಸನ್ನು ಹಗುರವಾಗಿಸಿಕೋ. ಎಲ್ಲವೂ ಕೂಡ ಒಳ್ಳೆಯದೇ ಆಗುವುದು. ಯಾವುದು ಕೂಡ ಶಾಶ್ವತ ಅಲ್ಲ. ದೇವರು ಎಲ್ಲಿಯ ತನಕ ಆರೋಗ್ಯವನ್ನು ಕೊಡುತ್ತಾನೆಯೋ ಅಲ್ಲಿಯ ತನಕ ಯಾರ ಮನಸ್ಸನ್ನು ಕೂಡ ನೋಯಿಸದೆಯೇ ಆದರೆ ಉಪಕಾರವನ್ನು ಮಾಡಿ ಪ್ರೀತಿಯಿಂದ ಮಾತನಾಡಿ ಧೈರ್ಯವನ್ನು ಕೊಡಿ. ಇಲ್ಲದೇ ಇದ್ದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಗಾದೆ ಇದೆ ಅಲ್ಲವೇ? ಜೀವನ ನಡೆಸಿ ಹೋದಂತೆ ನೀವು ನಡೆಯುತ್ತಾ ಹೋಗಬೇಕು. ನಮ್ಮ ಕೈಯಲ್ಲಿ ಇರುವುದು ಏನೂ ಕೂಡ ಇಲ್ಲ. ಭಗವಂತನ ಇಚ್ಛೆ ಎಲ್ಲವೂ ಕೂಡ ನೆರವೇರುವುದು. ಕೋಪ, ದುರಹಂಕಾರ, ಹಣ, ಅಧಿಕಾರ ಎಲ್ಲವೂ ಕೂಡ ಶಾಶ್ವತ ಅಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಮದವೇರಿದವನಿಗೆ ಜಗತ್ತೇ ತೂಗಾಡುವಂತೆ ಕಾಣುತ್ತದೆ. ಅಹಂಕಾರದ ಅಮಲೇರಿದವನಿಗೆ ತನ್ನನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ತಪ್ಪು ಮಾಡಿದವರಂತೆ ಕಾಣಿಸುತ್ತಾರೆ. ಇದನ್ನು ಮರೆಯಲೇಬೇಡ. ನಮ್ಮ ಅಂತ್ಯ ಕಾಲದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸಾಯಬೇಕು ಮತ್ತು ಅನಾರೋಗ್ಯಕ್ಕೆ ಒಳಗಾದ ನಂತರ ಎಂದಿಗೂ ಕೂಡ ಹಾಸಿಗೆಯ ಮೇಲೆ ಬೀಳಬಾರದು. ದುಃಖದಿಂದ ಸಾಯಬಾರದು ಮತ್ತು ನಾವು ನಡೆದಾಡುವಾಗಲೇ ನಮ್ಮ ಜೀವನ ಅಂತ್ಯವಾಗಬೇಕು. ಅಂದರೆ ಎಂದಿಗೂ ಕೂಡ ಯಾರೊಂದಿಗೂ ಪರಾವಲಂಬಿಯಾಗಿ ಜೀವನ ಇರಬಾರದು. ಒಬ್ಬ ವ್ಯಕ್ತಿಯು ಪಾರ್ಶ್ವವಾಯುವಿಗೆ ಒಳಗಾದಾಗ ಇತರರ ಮೇಲೆ ಅವಲಂಬನೆಯಾಗುವಂತೆ ಅಥವಾ ಅಸಹಾಯಕನಾಗಿ ಇರಬಾರದು. ದೇವರ ಕೃಪೆಯಿಂದ ಭಿಕ್ಷೆ ಬೇಡದೆ ಜೀವನವನ್ನು ನಡೆಸಬಹುದು. ಅಂದರೆ ಸಾವು ಬಂದಾಗ ದೇವರು ಮುಂದೆ ಇರಬೇಕು. ಭಿಕ್ಷೆ ಪಿತಾಮರ ಮರಣದ ಸಮಯದಲ್ಲಿ ದೇವರು ಕೃಷ್ಣ ಅವರ ಮುಂದೆ ನಿಂತಿದ್ದು ಅವರನ್ನು ನೋಡಿ ಪ್ರಾಣ ಬಿಟ್ಟನು. ದಯೆಯೇ ಪರಮೇಶ್ವರ. ಅಂದರೆ ಓ ದೇವರೇ, ನಮಗೆ ಅಂತಹ ವರವನ್ನು ನೀಡು ಎಂದು. ದೇವರು ಯಾವುದನ್ನು ಯಾರಿಗೆ ಕರುಣಿಸಬೇಕೋ ಆ ಸಮಯ ಎನ್ನುವುದು ಬಂದಾಗ ಕರುಣಿಸಿಯೇ ಕರುಣಿಸುತ್ತಾನೆ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಆಗ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ದೇವರು ಕೊಟ್ಟು ಕೂಡ ನೋಡುತ್ತಾನೆ, ಅದೇ ರೀತಿ ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಅರಿತು ಬಾಳಲೆಂದು ಬೀಳಿಸಿಯೂ ಕೂಡ ನೋಡುತ್ತಾನೆ. ನಮಗೆ ತಿಳಿಯದ ಹಾಗೆ ಮತ್ತೆ ಅವನೇ ಕೈ ಹಿಡಿದು ಎತ್ತಿಯೂ ಕೂಡ ನೋಡುತ್ತಾನೆ. ಇದನ್ನು ಅರಿತರೆ ಇಲ್ಲೇ ಸ್ವರ್ಗ, ಅರಿಯದೇ ಇದ್ದರೆ ಇಲ್ಲೇ ನರಕ. ತಾಳ್ಮೆಯಿಂದ ಇರುವವನು ಎಂದಿಗೂ ಕೂಡ ಸೋಲಲು ಸಾಧ್ಯವೇ ಇಲ್ಲ. ಒಮ್ಮೆ ತಾಳ್ಮೆ ವಹಿಸಿ ನೋಡು. ಜೀವನ ನಿನಗೆ ಬಹಳಷ್ಟನ್ನು ಕಲಿಸಿ ಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕೆಲವರ ಜೊತೆಗೆ ಬದುಕಬೇಕು ಎಂದು ನಾವು ಬಯಸುತ್ತೇವೆ, ಆದರೆ ನಾವು ಯಾರ ಜೊತೆಗೆ ಬದುಕಬೇಕು ಎನ್ನುವುದನ್ನು ಆ ದೇವರು ಶ್ರೀಕೃಷ್ಣ ಪರಮಾತ್ಮನು ಈ ಮೊದಲೇ ನಿರ್ಧಾರವನ್ನು
ಕಾರ್ಯಗಳನ್ನು ಮಾಡಿರುತ್ತಾನೆ. ಅವನ ಇಚ್ಛೆಗೆ ಅನುಗುಣವಾಗಿ ಎಲ್ಲವೂ ಕೂಡ ನೆರವೇರುವುದು ಎನ್ನುವುದನ್ನು ಮರೆತು ನೀವು ಜೀವನವನ್ನು ಮಾಡಬೇಡಿ, ಅದನ್ನು ಅರಿತು ಜೀವನವನ್ನು ಮಾಡಿ. ನಿನ್ನನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ದುಃಖವನ್ನು ಪಡುವುದಕ್ಕೆ ಹೋಗಬೇಡ. ನಿನ್ನ ಸತ್ಯತೆ ಮತ್ತು ನಿನ್ನ ಪ್ರಯತ್ನವನ್ನು ಕಾಲವೇ ಒಂದು ದಿನ ಎಲ್ಲರಿಗೂ ಕೂಡ ಪರಿಚಯ ಆಗುವ ಹಾಗೆ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಚಿಂತನೆಯನ್ನು ಬಿಟ್ಟು ಮುನ್ನಡೆ. ನಿನ್ನ ಕೈಯಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಕುಳಿತರೆ ಇಂದಿನ ನೆಮ್ಮದಿ ಎನ್ನುವುದು ಹಾಳಾಗುತ್ತದೆ. ಒಳ್ಳೆಯ ಆಲೋಚನೆಗಳೊಂದಿಗೆ ಧೈರ್ಯವಾಗಿ ಮುಂದೆ ನಡಿ. ಆಗುವ ಪರಿಸ್ಥಿತಿಯನ್ನು ಏನೇ ಇದ್ದರೂ ಕೂಡ ಎಲ್ಲವನ್ನ ಶಕ್ತಿಯುತವನ್ನಾಗಿ ಮಾಡುವ ಶಕ್ತಿ ದೇವರಿಗೆ ಇದೆ. ನೀನು ಎಲ್ಲವನ್ನೂ ಕೂಡ ಒಳ್ಳೆಯದಾಗಿಯೇ ಸ್ವೀಕರಿಸುವುದನ್ನು ನೋಡು. ಜೀವನದ ಮೌಲ್ಯ ಹಣ, ಆಸ್ತಿ ಅಥವಾ ಪರಿಪೂರ್ಣತೆಯಲ್ಲಿ ಇಲ್ಲ. ಪರಿಪೂರ್ಣವಾದ ಮನಸ್ಸು, ಮಾನವೀಯತೆ ಮತ್ತು ಸಂಸ್ಕಾರ ಜೀವನದ ನಿಜವಾದ ಸೌಂದರ್ಯ ಎನ್ನುವುದನ್ನು ಮರೆಯಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಜೀವನವೇ ಸಾಕು ಎನ್ನುವಷ್ಟು ಕಷ್ಟ ಕೊಡಬೇಡ, ಕೊಟ್ಟರೂ ಕೂಡ ಎನ್ನ ಕೈ ಬಿಡಬೇಡ. ನಿನ್ನ ನಂಬಿ ನಡೆಯಬಹುದು. ಜೀವನವೊಂದು ನೊಂದು ಕರುಣೆ ಇದ್ದರೆ ನಡೆಸು, ತಪ್ಪಾಗಿ ಇದ್ದರೆ ಮನ್ನಿಸು ಎಂದು ದೇವರು ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಎಲ್ಲವೂ ಕೂಡ ದೇವರೇ ನೋಡಿಕೊಳ್ಳುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಆಗಿ ಹೋಗಿರುವುದನ್ನು ಸರಿಪಡಿಸುವುದಕ್ಕೆ ಪ್ರಯತ್ನವನ್ನು ಪಡಬೇಡಿ. ಅದು ಎಂದಿಗೂ ಕೂಡ ಸಾಧ್ಯವೇ ಆಗದೇ ಇರುವಂತಹ ಕೆಲಸ. ಮುಂದೆ ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಯೋಚನೆಯನ್ನು ಮಾಡಿ, ಅದು ಖಂಡಿತವಾಗಿ ಕೂಡ ಸಾಧ್ಯವಾಗುತ್ತದೆ ಎಂದು. ಬುದ್ಧಿ ಇಲ್ಲದವರ ಮಾತನ್ನ ಕೇಳಿ ಸಿಟ್ಟಿಗೆ ಬರಬೇಡ. ಇಲ್ಲದದ್ದನ್ನ ಒಂದೇ ಆಯುಧ. ನೀ ಒಮ್ಮೆ ಜೀವನದಲ್ಲಿ ಬುದ್ಧನಾಗಿ ನೋಡು, ಎಲ್ಲವೂ ಕೂಡ ಸರಿ ಹೊಂದುತ್ತದೆ. ಮರದ ಮೇಲೆ ಕುಳಿತಿರುವಂತಹ ಹಕ್ಕಿಯು ಕೂಡ ಕೊಂಬೆ ಮುರಿದು ಬಿದ್ದರೂ ಅದು ಭಯ ಪಡುವುದಕ್ಕೆ ಹೋಗುವುದಿಲ್ಲ. ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ವಿನಃ ಕೊಂಬೆಗಳನ್ನು ಅಲ್ಲ. ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆ ಎನ್ನುವುದು ಇರಬೇಕು. ಜಗತ್ತು ನಿಮ್ಮ ಬಗ್ಗೆ ಏನಾದರೂ ಮಾತನಾಡಲಿ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ತಾಕತ್ತು ನಿಮಗೆ ಮಾತ್ರ ತಿಳಿದಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಈಗ ಬದುಕು ಕಷ್ಟವಾಗಿದೆ ಅಂತ ಬೇಜಾರಾಗುವುದಕ್ಕೆ ಹೋಗಬೇಡಿ. ದಿನಗಳು ಕಷ್ಟವಾಗಿವೆ ಅಷ್ಟೇ, ಜೀವನವಲ್ಲ. ನಿನ್ನ ಒಳ್ಳೆಯ ಸಮಯವೇ ನಿನ್ನ ಜೊತೆ ಈಗ ಇಲ್ಲವೆಂದರೆ ನೀನು ಕೆಟ್ಟ ಸಮಯದ ಕೂಡ ಇರುವುದಿಲ್ಲ. ತಾಳ್ಮೆಯಿಂದ ನೀನು ಕಾದು ನೋಡು. ನಿನ್ನ ಕೆಟ್ಟ ದಿನಗಳೇ ನಿನ್ನನ್ನು ಕಟ್ಟುವ ದಿನಗಳನ್ನಾಗಿ ಮಾಡುತ್ತದೆ ಎನ್ನುವುದನ್ನು ಮರೆಯಬೇಡ. ಅವಮಾನ, ನೋವು ಮತ್ತು ಸೋಲು ಸಹಿಸಿಕೊಂಡವರು ಜೀವನದಲ್ಲಿ ತುಂಬ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಬೆಳೆಯುತ್ತಾರೆ. ದುಃಖ ಪಡುವುದಕ್ಕಿಂತ ನಿಮ್ಮ ದುಃಖಕ್ಕೆ ಕಾರಣ ಆದವರು ಅಳುವಂತೆ ಮಾಡುವವರೆಗೂ ಕೂಡ ಸತತವಾಗಿ ಹೋರಾಟವನ್ನು ಮಾಡಿ ಆಗ ಗೆಲುವು ಎನ್ನುವುದು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾರ ಪಾಪವನ್ನು ಕೂಡ ನೀ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಹಾಗೆಯೇ ಇನ್ನೊಬ್ಬರ ಪುಣ್ಯ ನಮಗೆ ಸಿಗುವುದಿಲ್ಲ. ನಾವು ಏನು ಅನುಭವಿಸುತ್ತೇವೆಯೋ ಅದು ನಾವು ಮಾಡಿರುವ ಕರ್ಮ ಫಲ ಎಂದೇ ನಾವು ತಿಳಿದು ಜೀವನವನ್ನು ಮಾಡಬೇಕು. ಅಹಂಕಾರ ಯಾವಾಗಲೂ ಕೂಡ ಕಾಲಿನ ಕೆಳಗೆ ಇರಬೇಕೇ ವಿನಃ ತಲೆಗೆ ಏರಿದರೆ ಅದು ತಲೆಗೆ ಕಿರೀಟವನ್ನು ಧರಿಸುವುದಕ್ಕೆ ಜಾಗವೇ ಇರುವುದಿಲ್ಲ. ಒಂದು ಸಲ ಅರ್ಜುನನು ಕೃಷ್ಣನನ್ನು ಕೇಳಿದ, ಏನೆಂದರೆ ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದರೆ ಪ್ರಯತ್ನವನ್ನು ಪಟ್ಟು ಫಲವೇನು ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಈ ರೀತಿಯಾಗಿ ಉತ್ತರವನ್ನು ಹೇಳುತ್ತಾನೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿಯೇ ಬರೆದಿದ್ದರೆ ಎಂದು. ಪ್ರಯತ್ನ ಸರ್ವಸಿದ್ಧಿ ಸಾಧನಂ. ಪ್ರಯತ್ನವನ್ನು ಪಡಬೇಕು. ಆಗುವುದೆಲ್ಲ ಒಳ್ಳೆಯದೋ ಕೆಟ್ಟದ್ದು ನಾವು ಪ್ರಯತ್ನ ಪಟ್ಟಾಗಲೇ ತಾನೇ ಗೊತ್ತಾಗುವುದಕ್ಕೆ ಸಾಧ್ಯ. ಹಾಗಾಗಿ ಪ್ರಯತ್ನವನ್ನು ಮಾಡಿ. ಏನೇ ಆದರೂ ಕೂಡ ನಿಮಗೆ ಅನುಭವ ಎನ್ನುವುದು ಸಿಕ್ಕೇ ಸಿಗುತ್ತದೆ ಅಲ್ಲವೇ? ಗೆದ್ದರೂ ಕೂಡ ಅನುಭವ, ಸೋತರೂ ಕೂಡ ಅನುಭವವೇ. ಅಂತರಂಗದ ಕುರುಕ್ಷೇತ್ರ ನಿಜವಾದ ಯುದ್ಧ ನಡೆಯುತ್ತಿರುವುದು ಹೊರಗಲ್ಲ. ನಿನ್ನ ಒಳಗಿನ ಸತ್ವಗುಣ ಮತ್ತು ತಮೋಗುಣಗಳ ನಡುವೆ ವಿವೇಕವೆಂಬ ರಥದ ಮೇಲೆ ಜ್ಞಾನದ ಧನಸ್ಸನ್ನೇರಿ ನಿಂತಾಗ ನಿನ್ನೊಳಗಿನ ಕೃಷ್ಣನೇ ನಿನಗೆ ಮುಕ್ತಿಯ ಹಾದಿಯನ್ನು ತೋರಿಸುತ್ತಾನೆ ಎನ್ನುವುದನ್ನು ಮರೆಯಬೇಡ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾದರೆ ಆ ಜ್ಞಾನ ನಿಮಗೆ ವಿಷ ಆದಂತೆಯೇ ಮಾಡುತ್ತದೆ. ನಿಮ್ಮ ಜ್ಞಾನ ಅಧಿಕವಾದಂತೆ ನೀವು ವಿನಮ್ರವಾಗುತ್ತಾ ಬಂದರೆ ಆ ಜ್ಞಾನ ನಿಮಗೆ ಅಮೃತವಾಗುತ್ತಾ ಹೋಗುತ್ತದೆ.
ಜ್ಞಾನವನ್ನು ಅಮೃತವನ್ನಾಗಿ ಸ್ವೀಕರಿಸುತ್ತೀರೋ ಅಥವಾ ನಿಮ್ಮನ್ನು ಅಹಂಕಾರಿಯನ್ನಾಗಿ ಮಾಡುತ್ತದೆಯೋ ಅದು ನೀವು ಹೇಗೆ ಜ್ಞಾನವನ್ನು ಸ್ವೀಕರಿಸುತ್ತೀರಾ ಎನ್ನುವುದರ ಮೇಲೆ ಅದು ಅವಲಂಬಿತವಾಗಿ ಇರುತ್ತದೆ. ಯಾರು ತಮ್ಮ ಕೋಪವನ್ನು ತಾಳ್ಮೆಯಿಂದ ಜಯಿಸುತ್ತಾರೆಯೋ ಅವರು ಜಗತ್ತನ್ನೇ ಗೆಲ್ಲುತ್ತಾರೆ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಶಾಂತವಾಗಿ ಇರುವವನ ಶಕ್ತಿ ಕೋಪಗೊಂಡವನಿಗಿಂತಲೂ ಕೂಡ 1000 ಪಟ್ಟು ದೊಡ್ಡದ್ದು ಎಂದು. ಹಾಗಾಗಿ ಜೀವನದಲ್ಲಿ ಏನೇ ನಡೆದರೂ ಕೂಡ ಶಾಂತ ರೀತಿಯ ಸ್ವಭಾವವನ್ನು ನಾವು ಮೈಗೂಡಿಸಿಕೊಳ್ಳಬೇಕಾಗಿರುವುದು ತುಂಬಾ ಅವಶ್ಯಕ ನೋಡಿ. ಸೋಲು ಬಂದಾಗ ಎಂದಿಗೂ ಕೂಡ ಜೀವನದಲ್ಲಿ ಕುಗ್ಗುವುದಕ್ಕೆ ಹೋಗಬೇಡಿ. ಏಕೆಂದರೆ ಸೋಲುಗಳು ನಿನ್ನನ್ನು ನಿಲ್ಲಿಸಲು ಅಲ್ಲ, ನಿನ್ನನ್ನು ಸರಿಯಾದ ದಾರಿಗೆ ತರುವ ಯೋಚನೆಗಳು ಆಗಿರುತ್ತವೆ ಅಥವಾ ಸೂಚನೆಗಳು ಆಗಿರುತ್ತವೆ ಎನ್ನುವುದನ್ನು ಮರೆಯಬೇಡಿ. ಸಂಬಂಧಗಳ ಮೌಲ್ಯ ಎನ್ನುವುದು ನಾವು ಅರಿಯಲೇಬೇಕು. ಸಂಬಂಧಗಳು ಹುಟ್ಟುವುದು ರಕ್ತದಿಂದ, ಆದರೆ ನಮ್ಮವರು ಅನ್ನುವ ಭಾವನೆ ಹುಟ್ಟುವುದು ಮನಸ್ಸಿನಿಂದ ಮಾತ್ರ. ಆದರೆ ನೋಡೋ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿಯಿಲ್ಲದೆ ಇದ್ದರೆ ಯಾವ ಸಂಬಂಧವೂ ಕೂಡ ಅರ್ಥವೇ ಆಗುವುದಿಲ್ಲ. ಇದು ಜೀವನದಲ್ಲಿ ನಾವು ತಿಳಿಯಬೇಕಾಗಿರುವಂತಹ ಅಂಶ. ಕಾಡುವ ಬಡತನ ನಾಳೆ ಹೋಗಿಬಿಡಬಹುದು, ಇಲ್ಲದ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ಪ್ರೀತಿ, ವಿಶ್ವಾಸ, ನಂಬಿಕೆ ಮರಳಿ ಬರುವುದಕ್ಕೆ ಸಾಧ್ಯವಾದೀತೆ. ಕೈ ಮುಗಿಯುವುದು ಮುಖ್ಯವಲ್ಲ, ಮನಸ್ಸು ಶುದ್ಧವಾಗಿ ಇರುವುದು ಮುಖ್ಯ. ಬೇಡಿಕೆ ಮತ್ತು ಕೋರಿಕೆಯಲ್ಲಿ ಸತ್ಯತೆ ಇದ್ದಾಗಲೇ ದೇವರ ಕೃಪೆ ಎನ್ನುವುದು ದೊರೆಯುವುದಕ್ಕೆ ಸಾಧ್ಯವಾದೀತು. ಇದನ್ನು ಅರಿತು ನೀವು ಏನೇ ಕೇಳುವುದಾದರೂ ಕೂಡ ಇದು ನಿಮ್ಮ ಬಳಿಯಲ್ಲಿ ಇದೆಯೇ ಎನ್ನುವುದನ್ನು ಯೋಚನೆ ಮಾಡಿ ನೋಡಬೇಕು. ಆಗ ನಿಮ್ಮ ಬೇಡಿಕೆಗಳು ಈಡೇರುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ದೇವರು ಇದ್ದಾನೆ, ಅವನು ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಅವನ ಇಚ್ಛೆಗೆ ಅನುಗುಣವಾಗಿಯೇ ಜೀವನದಲ್ಲಿ ಎಲ್ಲವೂ ಕೂಡ ನೆರವೇರುವುದು. ತನ್ನ ನಿಂದನೆಗಳನ್ನು ಕೇಳಿದ ನಂತರವೂ ಕೂಡ ಶಾಂತವಾಗಿ ಇರುವ ವ್ಯಕ್ತಿ ಇಡೀ ಜಗತ್ತನ್ನೇ ಗೆಲ್ಲುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಆಸೆ ನಮ್ಮದಾದರೆ ಆಯಸ್ಸು ದೇವರದ್ದು. ಕೊಟ್ಟರೆ ಸ್ವೀಕರಿಸಬೇಕು, ಕಿತ್ತುಕೊಂಡರೆ ಯಾರಿಗೂ ಕೂಡ ಹೇಳದೆಯೇ ಹೊರಟು ಹೋಗಬೇಕು. ಈ ಸತ್ಯವನ್ನು ಅರಿತು ಮೊದಲು ಜೀವನವನ್ನು ಮಾಡಬೇಕು. ಸೋಲು ಬಂದಾಗ ನಿಲ್ಲಬೇಡ, ಅದು ಅಂತ್ಯ ಅಲ್ಲವೇ ಅಲ್ಲ, ಅದು ಒಂದು ಪಾಠ ಮಾತ್ರ. ಮತ್ತೆ ಎದ್ದು ನಿಲ್ಲು, ಪ್ರತಿ ಪ್ರಯತ್ನವೂ ಕೂಡ ನಿನ್ನನ್ನು ಬಲಪಡಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ನಿಮಗಾಗಿ ಬೇರೆಯವರಿಂದಲೇ ಅಲ್ಲ, ನಿನ್ನಿಂದ ಯಾರೂ ಅಲ್ಲ ಎನ್ನುವುದು ಎಷ್ಟು ಸತ್ಯವೋ ಯಾರಿಂದಲೂ ಕೂಡ ನೀನು ಅಲ್ಲ ಎನ್ನುವುದು ಕೂಡ ಅಷ್ಟೇ ಸತ್ಯ. ನಿನ್ನೆಯ ಕಹಿ ನೆನಪುಗಳ ಬಗ್ಗೆ ಚಿಂತನೆಗಳನ್ನು ಮಾಡಬೇಡಿ ಮತ್ತು ನಾಳೆಯ ಬಗ್ಗೆ ಆತಂಕವನ್ನು ಪಡುವುದಕ್ಕೆ ಹೋಗಬೇಡಿ. ಇಂದು ನೀವು ಮಾಡುವ ಕಠಿಣವಾಗಿರುವಂತಹ ಪರಿಶ್ರಮವೇ ನಿಮ್ಮ ನಾಳೆಯ ಯಶಸ್ಸಿನ ಬುನಾದಿ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಕೋಪ ಕ್ಷಣಕ್ಕೆ ಎಲ್ಲರಿಗೂ ಕೂಡ ಬರುತ್ತದೆ, ಆದರೆ ತಾಳ್ಮೆ ಎನ್ನುವುದು ಬದುಕನ್ನು ಚೆನ್ನಾಗಿ ಅರಿತವನಿಗೆ ಮಾತ್ರ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ತಾಳ್ಮೆಯನ್ನು ನೀವು ಮೈಗೂಡಿಸಿಕೊಳ್ಳುವುದನ್ನು ನೋಡಬೇಕು. ಆಗ ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿ ದೇವರು ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಕರುಣಿಸುತ್ತಾನೆ. ಹತ್ತಿಯಂತೆ ಇರಬೇಡಿ, ಜನ ಹೊಸೆದು ಬಿಡುತ್ತಾರೆ. ಮುಳ್ಳಿನಂತೆ ಇರಿ, ಆಗ ಜನ ತುಳಿಯುವುದು ಇರಲಿ, ಮುಟ್ಟುವುದಕ್ಕೂ ಕೂಡ ಹಿಂಜರಿಯುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ನಿನ್ನ ಎಲ್ಲ ಚಿಂತನೆಗಳನ್ನು, ಭಯಗಳನ್ನು ನನಗೆ ಅರ್ಪಿಸಿಬಿಡು. ನಿನ್ನ ಭಾರವನ್ನು ಹೊರುವುದು ನನ್ನ ಜವಾಬ್ದಾರಿ. ನೀನು ಕೇವಲ ಶಾಂತ ರೀತಿಯಿಂದ ಇದ್ದು ಎಲ್ಲವನ್ನ ಸರಿಯಾಗಿ ಮಾಡುವುದನ್ನು ನೋಡು ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಈ ಭೂಮಿಯ ಮೇಲೆ ಕಣ್ಣೀರು ಹಾಕುವಂತಹ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿ ಭಿಕ್ಷುಕರೇ, ಆದರೆ ಬೇಡುವ ರೀತಿ ಮಾತ್ರ ಬೇರೆ ಬೇರೆಯದ್ದಾಗಿಯೇ ಇರುತ್ತದೆ. ನೀವು ಏನು ಆಗುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರ. ಒಬ್ಬ ಒಳ್ಳೆಯ ವ್ಯಕ್ತಿಗೋಸ್ಕರ ಕಾದು ನೋಡಿದ ಸಮಯ, ಒಂದು ಒಳ್ಳೆಯ ಕೆಲಸಕ್ಕಾಗಿ ಖರ್ಚು ಮಾಡಿದ ಹಣ ಎಂದೆಂದಿಗೂ ಕೂಡ ವ್ಯರ್ಥವಾಗುವುದೇ ಇಲ್ಲ. ಇದು ಸತ್ಯವಾಗಿರುವಂತಹ ಮಾತು. ಅರ್ಜುನನು ಹೇಳುತ್ತಾನೆ, ಎಲ್ಲವೂ ನಾನು ಅಂದುಕೊಂಡಂತೆ ಆಗುತ್ತಿದೆ ಎಂದು ನಾನು ಬಯಸುತ್ತೇನೆ, ಆದರೆ ಅದು ಇನ್ನೇನೋ ಆಗಿರುತ್ತದೆ. ಆಗ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನೀನು ಬಯಸಿ ಮಾಡುತ್ತಿರುತ್ತೀಯಾ, ಹಾಗಾಗಿಯೇ ಅದು ಆ ರೀತಿಯಾಗಿ ಆಗುತ್ತಿರುತ್ತದೆ. ನೀನು ಯಾವುದರ ಮೇಲೆಯೂ ಕೂಡ ಆಸೆ ಆಕಾಂಕ್ಷೆಗಳನ್ನು ಇಡುವುದಕ್ಕೆ ಹೋಗಬೇಡ. ನಿನ್ನ ಕರ್ಮಗಳನ್ನು ಮಾತ್ರ ಮಾಡು. ನಿನಗೆ ಏನನ್ನು ದಕ್ಕಿಸಬೇಕೋ ಅದು ನನಗೆ ಬಿಟ್ಟಿರುವಂತಹ ವಿಚಾರ ಎಂದು. ಕೆಲವರು ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆಯನ್ನು ಮಾಡಿಕೊಂಡು
ನಂಬಿಕೊಂಡು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸುವುದಕ್ಕೆ ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ಎನ್ನುವುದು ವ್ಯರ್ಥವಾಗುತ್ತದೆ. ಒಬ್ಬರ ನಂಬಿಕೆಗೆ ಮೋಸ ಮಾಡಿ ಪಡೆದ ಗೆಲುವಲ್ಲ, ಅದು ನಮ್ಮ ವ್ಯಕ್ತಿತ್ವದ ಸೋಲು. ಕಾಲ ಎಲ್ಲವನ್ನೂ ಕೂಡ ನೋಡುತ್ತಾ ಇರುತ್ತದೆ. ಕೊಟ್ಟದ್ದನ್ನ ಒಂದಲ್ಲ ಒಂದು ದಿನ ಹಿಂತಿರುಗಿಸಿ ಕೊಟ್ಟೇ ಕೊಡುತ್ತದೆ. ನಂಬಿದವರೆಲ್ಲರೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮವರೆಲ್ಲರೂ ಕೂಡ ನಂಬುವುದಕ್ಕೂ ಕೂಡ ಆಗುವುದಿಲ್ಲ. ನಂಬುವ ಮೊದಲು ಯೋಚಿಸು. ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ಕೂಡ ನಮ್ಮ ನಾಲಿಗೆಯನ್ನು ಕಚ್ಚಿ ಬಿಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಬದುಕು ಬದಲಾಗಬೇಕು ಅಂದರೆ ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿ ಬದಲಾಗಬೇಕು ಅಂದರೆ ಪರಿಸ್ಥಿತಿ ಬದಲಾಗಬೇಕು. ಪರಿಸ್ಥಿತಿ ಬದಲಾಗಬೇಕು ಅಂದರೆ ಕಾಲ ಬದಲಾಗಲೇಬೇಕು. ಕಾಲ ಬದಲಾಗಬೇಕು ಅಂದರೆ ಎಲ್ಲವನ್ನ ಎದುರಿಸಿ ಸಹಿಸುವ ತಾಳ್ಮೆ ಇರಬೇಕು. ತಾಳ್ಮೆ ಮೈಗೂಡಬೇಕಾದರೆ ಪರಮಾತ್ಮನ ಮೇಲಿನ ನಂಬಿಕೆ ಗಟ್ಟಿಯಾಗಿ ಇರಬೇಕು. ಇದನ್ನು ನಾವು ಮೈಗೂಡಿಸಿಕೊಂಡು ಜೀವನವನ್ನು ನಡೆಸುವುದನ್ನು ನೋಡಬೇಕು. ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ. ಯಾವುದೇ ಕಾರಣಕ್ಕೂ ಕೂಡ ಅಹಂಕಾರವನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಒಂದು ಬಾಗಿಲು ಮುಚ್ಚಿದೆ, ಬದುಕು ಮುಗಿದೇ ಹೋಯಿತು ಎಂದುಕೊಳ್ಳುವುದು ಮೂರ್ಖತನ. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಇರಲಿ. ನಿನ್ನ ಈಗಿನ ಸೋಲು ಮುಂದಿನ ದೊಡ್ಡ ಯಶಸ್ಸಿಗೆ ನಾನು ನಿನಗೆ ನೀಡುತ್ತಿರುವಂತಹ ಸಿದ್ಧತೆ ಅಷ್ಟೇ ಎನ್ನುವುದನ್ನು ಮರೆಯಬೇಡಿ. ಸಮಯಕ್ಕೆ ಸಲ್ಲದ ಸಹಾಯಕ್ಕೆ ಬೆಲೆ ಇಲ್ಲ. ಸಾಕ್ಷಿ ಇಲ್ಲದ ಆಪಾದನೆಗೆ ಬೆಲೆ ಇಲ್ಲ. ಫಸಲು ಇಲ್ಲದೆ ಇರುವ ವ್ಯವಸಾಯಕ್ಕೆ ಬೆಲೆ ಇಲ್ಲ. ಕಷ್ಟಕ್ಕೆ ಬಾರದೇ ಇರುವ ಸಂಬಂಧಕ್ಕೆ ಬೆಲೆ ಇಲ್ಲ. ಮಾನವೀಯತೆ ಇಲ್ಲದೆ ಇರುವ ಸಾಧಕನಿಗೆ ಅಧಿಕಾರಕ್ಕೆ ಬೆಲೆ ಎನ್ನುವುದು ಇರುವುದೇ ಇಲ್ಲ. ನನ್ನ ಬಗ್ಗೆ ನನ್ನ ಬೆನ್ನ ಹಿಂದೆ ನೀನು ಕತೆ ಹೇಳಿದರೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರೆಯುತ್ತಾರೆ ಎನ್ನುವುದನ್ನು ಮರೆಯಲೇಬೇಡ. ದೇವರನ್ನ ನೋಡಿಲ್ಲ ಎಂದು ಹೇಳಬೇಡಿ. ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಮಗೆ ದೇವರೇ ಎನ್ನುವುದನ್ನು ಮರೆಯಲೇಬೇಡಿ. ಜನರ ಮಾತುಗಳು ಕೇಳಿ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಏಕೆಂದರೆ ಜನರು ಒಳ್ಳೆಯ ಸಂಬಂಧಗಳನ್ನು ನೋಡಲು ಇಷ್ಟಪಡುವುದೇ ಇಲ್ಲ. ಹಾಗಾಗಿಯೇ ಇಲ್ಲ ಸಲ್ಲದೆ ಇರುವ ರೀತಿಯಲ್ಲಿ ಜನರು ಮಾತನಾಡುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಇದನ್ನು ಅರಿತು ಜೀವನವನ್ನು ಮಾಡಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.